ಮೀನರಾಶಿ ರೇವತಿ ನಕ್ಷತ್ರವಾಗಿರ್ಬೋದು, ಉತ್ತರ ಭಾದ ನಕ್ಷತ್ರವಾಗಿರ್ಬೋದು, ಪೂರ್ವ ಭಾದ ನಕ್ಷತ್ರವಾಗಿರ್ಬೋದು, ಇವರೆಲ್ಲರೂ ಸಹ ಒಂದು ರೀತಿಯಾದಂತಹ ಮನುಷ್ಯ ಗಣದಲ್ಲಿರುವಂಥವರು. ಮನಸ್ಸಿಗೆ ಬಹಳ ಸಣ್ಣ ಪುಟ್ಟ ವಿಚಾರಗಳು ಸಹ ನಮಗೆ ಮನಸ್ಸಿಗೆ ತಟ್ಟಿ ಮನಸ್ಸನ್ನು ಘಾಸಿ ಮಾಡಿಬಿಡುತ್ತೆ. ಒಂದು ರೀತಿಯಾದಂತಹ ಹೆಣ್ಣುಗಳು ಅಂತ ಹೇಳ್ತಿರ್ತೀವಲ್ಲ, ತಾಯಿ ಹೃದಯ ಅಂತ ಹೇಳ್ತೀವಲ್ಲ, ಅಂತಹ ಮನಸ್ಥಿತಿ ಇರುವಂಥವರು ಮೀನರಾಶಿಯವರು. ದೊಡ್ಡ ದೊಡ್ಡ ಆಘಾತಗಳನ್ನು, ತೊಂದರೆಗಳನ್ನು, ಅವಮಾನಗಳನ್ನು ಸಹಿಸಿಕೊಳ್ಳೋಕ್ಕೆ ಸಾಧ್ಯವಾಗದೇ ಇರುವಂಥ ಯೋ ನಮಃ ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಇದು ಮೀನರಾಶಿಯ 2025-2026 ಬದಲಾವಣೆಗಳಾಗುವಂತಹ ಏನಾದರೂ ಇದೆಯಾ ಅಂತ ನೋಡುವಂಥದ್ದು ಮೀನರಾಶಿಗೆ ನೋಡಿ 7.5 ಮಧ್ಯಭಾಗದಲ್ಲಿರುವಂಥವರು ಮೀನರಾಶಿ. ದೇಹದಲ್ಲಿ ಒಂದು ರೀತಿಯಾದಂತಹ ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ. ಆರೋಗ್ಯ ವ್ಯತ್ಯಾಸಗಳು, ಮಗದೊಂದೋ ಒಂದು ರೀತಿಯಾದಂತಹ ಆರೋಗ್ಯದಲ್ಲಿ ಏರುಪೇರುಗಳಂತೂ ಮೀನರಾಶಿಯವರಿಗೆ ಆಗ್ತಾ ಇದೆ. 7.5 ಮಧ್ಯಭಾಗದಲ್ಲಿ ಬಂದಾಗ ಒಂದು ರೀತಿಯಾದಂತಹ ಮಿಶ್ರ ಫಲಗಳನ್ನು ನೋಡ್ತೀರಿ. ತುಂಬ ನಿದ್ರೆ ಆವರಿಸ್ಕೊಳ್ಳೋದೊಂದನ್ನು ನೋಡ್ತೀರಿ. ಯಾಕೆ ಜನ್ಮದಲ್ಲಿ ಶನಿ ಇದ್ದಾನೆ. ಈಗ ಜನ್ಮದಲ್ಲಿ ಶನಿ ಬಂದಾಗ ಇನ್ನೊಬ್ಬರು ಮಾತುಗಳನ್ನು ಆಲಿಸದೆ ಸಡನ್ನಾಗಿ ಮಾತನಾಡುವಂಥದ್ದು, ಇದೆಲ್ಲವೂ ನನಗೆ ಗೊತ್ತಿದೆ, ಈಗ ನಾನು ಮಾತನಾಡ್ತೀನಿ ಎನ್ನುವಂತಹ ಒಂದು ಮನೋಕಲ್ಪನೆಗೊಳಗುವಂಥ ವ್ಯಕ್ತಿಗಳು. ಜೊತೆಯಲ್ಲಿ ಕೋಪದ ವಾತಾವರಣಗಳು, ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಕಲಹಗಳನ್ನು ಮಾಡಿಕೊಳ್ಳುವಂತಹ ವಾತಾವರಣಗಳನ್ನು ನೀವು ಇಟ್ಕೊಳ್ತೀರಿ. 2025ರಲ್ಲಿ ನಿಮಗೇನು ಅಂತಹ ಲಾಭಗಳನ್ನು ಕೊಡಲಿಲ್ಲ. ಒಂದು ರೀತಿಯಂಥ ಅಲೆದಾಟ, ಸುತ್ತಾಟ, ಹಣಕಾಸಿನ ಗೊಂದಲ, ಸಾಲದ ಬಾಧೆ, ಶತ್ರುಗಳ ಬಾಧೆ, ಒಂದು ರೀತಿಯಾದಂಥ ಅವಘಡಗಳು, ಅಪಘಾತಗಳು, ಅಪನಿಂದನೆಗಳು ಇವೆಲ್ಲವನ್ನು ಕಂಡುಕೊಂಡಂತ ಬಂದಂತಹ ಮೀನರಾಶಿ 2026ನೇ ಇಸ್ವಿಯಲ್ಲಿ ಗುರುಬಲವನ್ನು ನೋಡ್ತೀರಿ. ನೀವು ಗುರುಬಲ ನೋಡಿದಾಗ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗಲಿಕ್ಕೆ ಬಹಳ ಅನುಕೂಲತೆಗಳನ್ನು ಮಾಡಿಕೊಡುತ್ತೆ. ಮನೆಯಲ್ಲಿ ಮದುವೆ ಮುಂಜಿಗಳಾಗುತ್ತೆ, ಶುಭ ಕಾರ್ಯಗಳ ಹೇರಳವಾಗುತ್ತೆ, ಹೊಸ ಕೆಲಸಗಳು ಆರಂಭವಾಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಏದೇ ಒಂದು ಕೆಲಸ ಕಾರ್ಯಗಳ ಕೈ ಹಾಕಿದರೂ ಸಹ ನಷ್ಟಗಳಿಗೇನು ಹೋಗೋದಿಲ್ಲ. ಒಂದು ರೀತಿಯಾದಂತಹ ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗ್ತಾ ಇರುವಂತಹ ವಾತಾವರಣಗಳನ್ನು ಗುರುವಿನ ಬಲದಲ್ಲಿ ನೀವು ನೋಡ್ತೀರಿ. ಆದರೆ 7.5 ಶನಿಯಲ್ಲಿರಬೇಕಾದ್ರೆ ನಿಮ್ಮನ್ನು ಕಾಲೆಳೆಯುವಂಥವ್ರು ಜಾಸ್ತಿ ಇರ್ತಾರೆ. ನಿಮಗೆ ಅಪನಿಂದನೆಗಳನ್ನು ಮಾಡುವಂಥವ್ರು ಜಾಸ್ತಿ ಇರ್ತಾರೆ. ಅಪರಾಧಗಳು ನಿಮ್ಮ ಮೇಲೆ ಒರೆಸುವಂಥವ್ರು ಜಾಸ್ತಿ ಇರ್ತಾರೆ. ಕೈ ಹಾಕಿದ ಕೆಲಸಗಳಲ್ಲಿ ಲಾಭಕ್ಕಿಂತಲೂ ಸಹ ನಷ್ಟಕ್ಕೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಶತ್ರು ಬಾಧೆಗಳು ಜಾಸ್ತಿ ಆಗ್ತಾರೆ. ಅದರ ಬಗ್ಗೆ ಎಚ್ಚರಿಕೆ ಎನ್ನಿಸಬೇಕಾಗಿಸುತ್ತದೆ. ಈ ಶನಿ ಬಂದಾಗ, ಜನ್ಮದಲ್ಲಿ ಶನಿ ಇದ್ದಾಗ ಕೋಪದ ವಾತಾವರಣಗಳು, ಅಪನಿಂದನೆಗಳು, ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಚಾರಗಳು, ಕಲಹಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಜಾಗೃತೆಯನ್ನು ವಹಿಸಬೇಕಾಗ್ತದೆ ಮೀನರಾಶಿಯವರಿಗೆ. ಮೀನರಾಶಿ ಗುರುವಿನ ಬಲವನ್ನು ನೋಡುತ್ತೆ ಹೊರತು 2026ನೇ ಇಸ್ವಿಯಲ್ಲಿ ಮತ್ತು ಶನಿ ಬಲವನ್ನೇನು ನೋಡೋದಿಲ್ಲ. ಗುರುಬಲ ಬಂದಾಗ ನಾನು ಆಗಲೇ ಹೇಳ್ದಂಗೆ ಮದುವೆ ಮುಂಜಿಗಳಾಗುತ್ತೆ, ವ್ಯವಹಾರಗಳಾಗುತ್ತೆ, ಪ್ರಗತಿಯನ್ನು ಕಾಣ್ತೀರಿ, ಹಣಕಾಸಿನ ಅನುಕೂಲ ಇವೆಲ್ಲವನ್ನು ಸಹ ಕಾಣ್ತೀರಿ. ಆದರೆ ದುಡುಕು ಸ್ವಭಾವ ಬೇಡ, ಕೋಪದ ವಾತಾವರಣಗಳು ಬೇಡ, ಜಾಸ್ತಿ ಬೇರೆಯವ್ರನ್ನ ನಂಬೋದು ಬೇಡ, ನಂಬಿ ಹಣಕಾಸನ್ನು ಕೊಡೋದು ಬೇಡ, ಕೊಟ್ಟು ತಿರುಗಿ ಅವಮಾನಗಳನ್ನು ಅನುಭವಿಸೋದು ಬೇಡ. ದುಡ್ಡು ಕಾಸುಗಳು ಬಂದಾಗ ತೊಂದರೆ ತಾಪತ್ರೆಗಳು ಬರುತ್ತೆ. ಎಚ್ಚರಿಕೆಯನ್ನು ವಹಿಸಿ. ನ್ಯಾಯ, ನೀತಿ, ಧರ್ಮ ಅಂತ ನಾವು ಯಾವುದೋ ಒಡನಾಡಕ್ಕೆ ಕೂಡ ಹೋಗಬಾರ್ದು. ಅದಕ್ಕೆ ನಾವು ಮೂಗು ತೋರ್ಸೋಕೆ ಹೋದಾಗ ನಮ್ಮನ್ನು ಅಪರಾಧಿ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಅಪನಿಂದನೆಗಳನ್ನು ಮಾಡ್ತಾರೆ, ಕಾರಾಗೃಹಕ್ಕೆ ತಳ್ತಾರೆ, ಪೊಲೀಸ್ ಸ್ಟೇಷನ್ ಕೇಸ್ಗಳನ್ನು ಹಾಕ್ತಾರೆ. ನಾನು ತಪ್ಪು ಮಾಡ್ದಲೇ ಇದ್ದರೂ ಸಹ ಇನ್ನೊಬ್ಬರ ತಪ್ಪುಗಳಿಗೆ, ಇನ್ನೊಬ್ಬರ ಸಮಸ್ಯೆಗಳಿಗೆ ನಾನು ಅಲ್ಲೇನೋ ಪರಿಹಾರ ಕೊಡಿಸೋಣ, ನನಗೆ ಗೊತ್ತಿದೆ ಅಂತ ಹೋದಾಗ ನಾನಲ್ಲಿ ಸಿಕ್ಕಾಕೊಂಡು ನಾನೂ ಸಹ ಅವನ ಜೊತೆಯಲ್ಲಿ ಕಷ್ಟವನ್ನು ಅನುಭವಿಸುವಂಥ ವಾತಾವರಣಗಳನ್ನು ಸಿಕ್ಕಾಕೊಡುತ್ತೆ. ಅದು ಮಾಡುತ್ತೆ. ಯಾಕೆಂದರೆ ಯಾರು ನಾವು ನಂಬಿರ್ತೀವಿ ಅವರೇ ನಮಗೆ ಶತ್ರುಗಳಾಗಿರ್ತಾರೆ. ನಾನು ಏನು ಒಳ್ಳೇದು ಮಾಡಬೇಕು ಅಂತ ಹೋಗಿರ್ತೀನಿ, ಅಲ್ಲೇ ಕೆಟ್ಟದ್ದಾಗತ್ತೆ. ಆದ್ದರಿಂದ ಅದರ ಬಗ್ಗೆ ಜಾಸ್ತಿ ಯೋಚನೆಗಳನ್ನು ಮಾಡೋದು ಬೇಡ ಅಂತ ಹೇಳ್ತಾ, ಜೊತೆಯಲ್ಲಿ ನಿಮಗೆ ಕೆಲಸ ಕಾರ್ಯಗಳು ನಡೀತಾ ಇದೆ, ಕುಟುಂಬ ಇದೆ, ನಿಮಗೆ ಹೆಂಡತಿ ಮಕ್ಕಳು, ನಿಮ್ಮನ್ನು ನಂಬಿಕೊಂಡಿರುವಂಥ ವ್ಯಕ್ತಿಗಳಿರ್ತಾರೆ. ಅವರೆಲ್ಲರೂ ಸಹ ಅವರಿಗೆ ನಿಮ್ಮ ಆಶ್ರಯ ಖಂಡಿತವಾಗಿ ಬೇಕಾಗಿರುತ್ತೆ. ಅದರಿಂದ ನಾವೇನು ಮಾಡಬೇಕು? ನನ್ನ ಕೆಲಸ ನಡೀತಾ ಇದೆ, ಗುರುಬಲ ಬಂದಾಗ ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗ್ತಾ ಇದೆ, ಹಣಕಾಸಿನ ಸ್ವಲ್ಪ ಅನುಕೂಲವಾಗಿದೆ, ಮನೆಯಲ್ಲಿ ಶುಭ ಕಾರ್ಯಗಳು ಆಗ್ತಾ ಇದೆ, ಕೆಲಸ ಕೈಂಕರ್ಯಗಳು ಹೆಂಗೋ ನಡ್ಕೊಂಡು ಹೋಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಗಮನವನ್ನು ಹರಿಸಬೇಕೇ ಹೊರತು ನಾನೇನೋ ಬೇರೆ ಮಾಡ್ತೀನಿ,
10 ಜನಗಳ ಮಧ್ಯದಲ್ಲಿ ನಾನೇನೋ ಒಂದು ಹೆಸರು ಸಂಪಾದನೆ ಮಾಡುವಂಥ ರೀತಿಯಲ್ಲಿ ನಡ್ಕೊಳಕ್ಕೆ ಹೋಗ್ತೀನಿ ಅಂತ ಹೋದರೆ ಅದೆಲ್ಲವೂ ಸಹ ನಿಮಗೆ ಫೇಲ್ಯೂರ್ ಆಗುತ್ತೆ. ಎಚ್ಚರಿಕೆಯನ್ನು ವಹಿಸಿ. ರಾಶ್ಯಾಧಿಪತಿ ಬಂದು ಗುರು ಆಗಿರ್ತಾರೆ. ಗುರುಬಲ ಚೆನ್ನಾಗಿದೆ. ಜನ್ಮದಲ್ಲಿ ಶನಿ ಇದ್ದಾರೆ. ಜೊತೆಯಲ್ಲಿ 7.5 ಇದೆ. ಆದ್ದರಿಂದ 7.5 ಬಂದಾಗ ಸ್ವಲ್ಪ ಎಚ್ಚರಿಕೆಯನ್ನು ನಾನು ವಹಿಸಬೇಕಾಗತ್ತೆ ಹೊರತು ದುಡುಕಿ ಬೇರೆ ಬೇರೆ ಏನು ತೊಂದರೆ ತಾಪತ್ರೆಗಳಿಗೆ ನಾವು ಗುರಿಯಾಗಲಿಕ್ಕೆ ಹೋಗಬಾರ್ದು. ಅದರಲ್ಲೂ ಸಹ ನಾನು ಆಗಲೇ ಹೇಳಿದೆ, ನ್ಯಾಯಾಲಯ, ಕೋರ್ಟು ಕಚೇರಿ ಮತ್ತು ಇವೆಲ್ಲವೂ ಸಹ ಸರ್ಕಾರಿ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳಿಗೆ ಹೋದರೂ ಸಹ ನಾನು ಆಲೋಚನೆ ಮಾಡಿಯೇ ಹೋಗಬೇಕೇ ಹೊರತು ಏಕಾಏಕಿ ನುಗ್ಗೋದು ಬೇಡ. ಮತ್ತು ಗುರುಬಲವನ್ನು ಚೆನ್ನಾಗಿರೋದ್ರಿಂದ ಗುರುವಿನ ಯೋಗ ಫಲ ಚೆನ್ನಾಗಿದೆ. ಮದುವೆ ಮುಂಜಿಗಳಾಗುತ್ತೆ. ಮನೆಯಲ್ಲಿ ತುಂಬ ಅನುಕೂಲಗಳನ್ನು ನೋಡುವಂಥ ದಿನಗಳು ಖಂಡಿತವಾಗಿ 2026ನೇ ಇಸ್ವಿಯಲ್ಲಿ ಮೀನರಾಶಿಯವರು ನೋಡ್ತಾರೆ. ಮೀನರಾಶಿ ರೇವತಿ ನಕ್ಷತ್ರವಾಗಿರ್ಬೋದು, ಉತ್ತರಭಾದ ನಕ್ಷತ್ರವಾಗಿರ್ಬೋದು, ಪೂರ್ವಭಾದ ನಕ್ಷತ್ರವಾಗಿರ್ಬೋದು, ಇವರೆಲ್ಲರೂ ಸಹ ಒಂದು ರೀತಿಯಾದಂತಹ ಮನುಷ್ಯ ಗಣದಲ್ಲಿರುವಂಥವರು. ಮನಸ್ಸಿಗೆ ಬಹಳ ಸಣ್ಣ ಪುಟ್ಟ ವಿಚಾರಗಳು ಸಹ ನಮಗೆ ಮನಸ್ಸಿಗೆ ತಟ್ಟಿ ಮನಸ್ಸನ್ನು ಘಾಸಿ ಮಾಡಿಬಿಡುತ್ತೆ. ಒಂದು ರೀತಿಯಾದಂತಹ ಹೆಣ್ಣುಗಳು ಅಂತ ಹೇಳ್ತಿರ್ತೀವಲ್ಲ, ತಾಯಿ ಹೃದಯ ಅಂತ ಹೇಳ್ತೀವಲ್ಲ, ಅಂಥ ಮನಸ್ಥಿತಿ ಇರುವಂಥವರು ಮೀನರಾಶಿಯವರು. ದೊಡ್ಡ ದೊಡ್ಡ ಆಘಾತಗಳನ್ನು, ತೊಂದರೆಗಳನ್ನು, ಅವಮಾನಗಳನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯವಾಗದೇ ಇರುವಂಥ ಮನಸ್ಥಿತಿ ಇರುವಂಥ ರಾಶಿಯವರು. ಆದ್ದರಿಂದ ಅಂಥ ಸಮಸ್ಯೆಗಳಿಗೆ ಖಂಡಿತವಾಗಿ ನೀವು ಹೋಗಬೇಡಿ ಅಂತ ಹೇಳ್ತಾ 2026 ಒಂದು ರೀತಿಯಾದಂತಹ 2025ಕ್ಕಿಂತಲೂ ಸಹ ಒಂದು 100 ಪಟ್ಟು ಲಾಭವನ್ನು ತಂದುಕೊಡುವಂಥ ವರ್ಷವಾಗಿದೆ ಈ ವರ್ಷ. ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ರಾಯರನ ಪ್ರಾರ್ಥನೆ ಯಾವಾಗಲೂ ಸಹ, ಮತ್ತು ಗುರುಗಳ ಪ್ರಾರ್ಥನೆ, ಮಠ ಮಂದಿರಗಳಿಗೆ ಹೋಗುವಂಥದ್ದು, ದೇವಸ್ಥಾನಗಳಿಗೆ ಹೋಗುವಂಥದ್ದು, ಪೂಜೆ ಪುನಸ್ಕಾರ, ಹೋಮ ಹವನಾದಿಗಳಿಗೆ ಭಾಗವಹಿಸುವಂಥದ್ದು, ಇದೆಲ್ಲವೂ ಸಹ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಸೌಹಾರ್ದತೆ ಇವೆಲ್ಲವೂ ಸಿಗುತ್ತೆ ಅಂತ ಹೇಳ್ಬೋದು. ನಮಸ್ಕಾರ.